ಕಾನೂನಲ್ಲಿ ಅವಕಾಶ ಇರುವಂಥದ್ದು ಮೈನರ್ಸ್ ಏನಾದರೂ ಗಾಡಿ ಚಾಲನೆ ಮಾಡ್ತಾಯಿದ್ರು ಅಂದರೆ ಅದರ ಯಾರು ಪೋಷಕರು ಇರ್ತಾರೆ ಮತ್ತು ಆ ಗಾಡಿ ಓನರ್ ಯಾರು ಇರ್ತಾರೆ ಅವ್ರು ಜವಾಬ್ದಾರರಾಗ್ತಾರೆ ಅನ್ನುವಂಥದ್ದು. ಅಪ್ರಾಪ್ತ ಬಾಲಕಿಯರಿಗೆ ಅಪ್ರಾಪ್ತ ಮಕ್ಕಳಿಗೆ ವಾಹನವನ್ನು ಚಲಾಯಿಸಲಿಕ್ಕೆ ಯಾವುದೇ ಕಾರಣಕ್ಕೂ ಕೊಡಬಾರ್ದು. ಹಂಗೆ ಕೊಟ್ಟಂಥ ಸಂದರ್ಭದಲ್ಲಿ ಏನಾದರೂ ಅಪಘಾತ ಆಯಿತು ಅಥವಾ ಏನಾದರೂ ಬೇರೆ ರೀತಿ ಕೃತ್ಯಗಳು ನಡೆಯಿತು ಅಂತಂದರೆ ಅಪ್ರಾಪ್ತ ಮಕ್ಕಳ ಜೊತೆಗೆ ಅವರ ಪೋಷಕರು ಗಾಡಿ ಓನರ್ಗಳು ಎಲ್ಲರೂ ಜವಾಬ್ದಾರರಾಗ್ತಾರೆ. ಈಗ ಈ ಕೃತ್ಯದಲ್ಲಿ ಅವ್ರ ತಂದೆಯನ್ನು ಗಾಡಿಯಲ್ಲಿ ಕುತ್ಕೊಂಡು ಓಡಿಸಿಲ್ಲ, ಬಟ್ ಗಾಡಿಯನ್ನು ಕೊಟ್ಟಿದ್ದು ಕೂಡ ತಪ್ಪು. ಮಗ ಮಾಡಿದ ತಪ್ಪಿಗೆ ಅಪ್ಪ ಜೈಲಿಗೆ, ಪೋಷಕರೇ ಎಚ್ಚರ್. ರೀಲ್ಸ್ ಹುಚ್ಚು, ಬಲಿಯಾದ 9ನೇ ತರಗತಿ ವಿದ್ಯಾರ್ಥಿ. ಹುಬ್ಬಳ್ಳಿ ಆಡಿ ಕಾರ್ ಅಪಘಾತದ ಕರುಣಾಜನಕ ಕಥೆ. ಸಂಚಾರ ನಿಯಮ ಉಲ್ಲಂಘನೆ, ಮೈನರ್ ಮಕ್ಕಳಿಗೆ ಗಾಡಿ ನೀಡುವ ಮುನ್ನ ಈ ವಿಡಿಯೋ ನೋಡಿ. ನಮಸ್ಕಾರ ಸ್ನೇಹಿತರೆ, ಇಂದು ನಾವು ಒಂದು ಅತ್ಯಂತ ಗಂಭೀರ ಹಾಗೂ ಪ್ರತಿಯೊಬ್ಬ ಪೋಷಕರು ಮತ್ತು ಯುವಜನತೆ ತಿಳಿಯಲೇಬೇಕಾದ ಘಟನೆಯ ಬಗ್ಗೆ ಮಾತನಾಡುತ್ತಿದ್ದೇವೆ. ಇತ್ತೀಚೆಗೆ ಹುಬ್ಬಳ್ಳಿ ಧಾರವಾಡದಲ್ಲಿ ನಡೆದ ಆಡಿ ಕಾರ್ ಮತ್ತು ದ್ವಿಚಕ್ರ ವಾಹನದ ಅಪಘಾತ ಕೇವಲ ಒಂದು ಆಕಸ್ಮಿಕವಲ್ಲ, ಅದು ನಮ್ಮ ಸಮಾಜದ ಬೇಜವಾಬ್ದಾರಿಯ ಪ್ರತಿಬಿಂಬ. ರೀಲ್ಸ್ ಮಾಡುವ ಹುಚ್ಚು ಮತ್ತು ಅಪ್ರಾಪ್ತರಿಗೆಡೆಗೆ ವಾಹನ ನೀಡುವ ಹಠ ಇಂದು ಒಂದು ಅಮಾಯಕ ಜೀವವನ್ನು ಬಲಿ ಪಡೆದಿದೆ. ಘಟನೆ ನಡೆದದ್ದು ಹುಬ್ಬಳ್ಳಿಯ ವಿದ್ಯಾನಗರ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ. ಸಂತೋಷ್ ನಾಗರಾಜ್ ರೈಕರ್ ಎಂಬ 17 ವರ್ಷದ ಅಪ್ರಾಪ್ತ ಹುಡುಗ ಆಡಿ ಕಾರ್ ಚಾಲನೆ ಮಾಡುತ್ತಿದ್ದ. ಇತ್ತ ನಮೀಶ್ ಎಂಬ 9ನೇ ತರಗತಿಯ ವಿದ್ಯಾರ್ಥಿ ಸ್ಕೂಟರ್ನಲ್ಲಿ ಬರುತ್ತಿದ್ದ. ಸಾಮಾಜಿಕ ಜಾಲತಾಣಗಳಲ್ಲಿ ರೀಲ್ಸ್ ಮಾಡಲು ಎದುರು ಬದರು ವೇಗವಾಗಿ ಬಂದು ಸಾಹಸ ಪ್ರದರ್ಶಿಸಲು ಹೋಗಿ ಈ ಭೀಕರ ಅಪಘಾತ ಸಂಭವಿಸಿದೆ. ದುರದೃಷ್ಟವಶಾತ್ 15 ವರ್ಷದ ನಮೀಶ್ ಈ ಅಪಘಾತದಲ್ಲಿ ಮೃತಪಟ್ಟಿದ್ದಾನೆ. ಪೊಲೀಸ್ ತನಿಖೆಯಲ್ಲಿ ಇದು ಉದ್ದೇಶಪೂರ್ವಕವಾಗಿ ರೀಲ್ಸ್ ಮಾಡಲು ಹೋಗಿ ನಡೆದ ಘಟನೆ ಎಂದು ತಿಳಿದುಬಂದಿದೆ. ಇದರ ಪರಿಣಾಮವಾಗಿ ಕಾರು ಚಲಾಯಿಸುತ್ತಿದ್ದ ಅಪ್ರಾಪ್ತ ಸಂತೋಷ್ನನ್ನು ಜುಲೈನ್ ಹೋಮ್ಗೆ ಕಳುಹಿಸಲಾಗಿದೆ. ಪ್ರಮುಖವಾಗಿ ಮಗನಿಗೆ ಕಾರು ನೀಡಿದ ಆತನ ತಂದೆ ನಾಗರಾಜ್ ರೈಕರ್ ಅವರನ್ನು ಪೊಲೀಸರು ದಸ್ತಗಿರಿ ಮಾಡಿದ್ದಾರೆ. ಅವರ ಮೇಲೆ BNS ಸೆಕ್ಷನ್ 105 ಅಡಿಯಲ್ಲಿ ಪ್ರಕರಣ ದಾಖಲಿಸಲಾಗಿದೆ. ಅದೇನೆಂದರೆ ಹತ್ಯೆಯ ಉದ್ದೇಶವಿಲ್ಲದಿದ್ದರೂ ಸಾವಿಗೆ ಕಾರಣವಾಗುವ ಕೃತ್ಯ. ಪೋಷಕರಿಗೆ ಮತ್ತು ಯುವಜನತೆಗೆ ಸಂದೇಶ. ಪೊಲೀಸ್ ಕಮಿಷನರ್ ಅವರು ಹೇಳಿರುವಂತೆ ಇದೊಂದು ದೊಡ್ಡ ಎಚ್ಚರಿಕೆಯ ಗಂಟೆ. ಪೋಷಕರೇ, ನಿಮ್ಮ ಮಕ್ಕಳಿಗೆ ಡ್ರೈವಿಂಗ್ ಲೈಸೆನ್ಸ್ ಇಲ್ಲದಿದ್ದರೂ ಗಾಡಿ ನೀಡುವುದು ಪ್ರೀತಿಯಲ್ಲ, ಅದು ನೀವು ಅವರಿಗೆ ಹಾಗೂ ಸಮಾಜಕ್ಕೆ ಮಾಡುತ್ತಿರುವ ದ್ರೋಹ. ಯುವಜನತೆಯೇ, ರೀಲ್ಸ್ನಲ್ಲಿ ಬರುವ ಲೈಕ್ಸ್ ಮತ್ತು ಕಾಮೆಂಟ್ಸ್ಗಳಿಗಾಗಿ ನಿಮ್ಮ ಮತ್ತು ಇತರರ ಜೀವವನ್ನು ಪಣಕ್ಕಿಡಬೇಡಿ. ಇನ್ಸ್ಟಾಗ್ರಾಮ್ ರೀಲ್ಸ್ಗಿಂತ ಜೀವನ ಅಮೂಲ್ಯವಾದುದು. ಇಂದು ಒಬ್ಬ ಮಗ ಜೈಲಿನಲ್ಲಿದ್ದರೆ ಅವನ ತಂದೆ ಮಗನ ತಪ್ಪಿಗೆ ಕಂಬಿ ಎಣಿಸುವಂತಾಗಿದೆ. ಇನ್ನೊಂದು ಕಡೆ ಒಬ್ಬ ತಾಯಿ ತನ್ನ ಏಕೈಕ ಮಗನನ್ನು ಕಳೆದುಕೊಂಡು ಕಣ್ಣೀರಲ್ಲಿ ಮುಳುಗಿದ್ದಾರೆ. ಇಂತಹ ಘಟನೆಗಳು ಮರುಕಳಿಸದಿರಲಿ. ಈ ವಿಡಿಯೋವನ್ನು ನಿಮ್ಮ ಸ್ನೇಹಿತರು ಮತ್ತು ಪೋಷಕರೊಂದಿಗೆ ಹಂಚಿಕೊಳ್ಳಿ. ಜಾಗೃತರಾಗಿರಿ, ಸುರಕ್ಷಿತವಾಗಿರಿ.